Hello everyone, my name is Irfan. I'm a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 2025 ಬೋರ್ಡ್ ಎಕ್ಸಾಮ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಇವು ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಸೊ ನಾವು ಇವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ನಾನು ಮಾಡಲ್ ಕ್ವಶನ್ ಪೇಪರಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೋಡಿರ್ಬೋದು ನೀವು ಈಗ ಫಸ್ಟ್ ಟರ್ಮ್ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿರಲ್ಲ, ಅದರಲ್ಲಿ ಆಲ್ಮೋಸ್ಟ್ ಇವೇ ಕ್ವಶನ್ ಬಂದಿದ್ದು. ನಾವು ನಾರ್ಮಲ್ ಆಗಿ ಏನು ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಲ್ಲ, ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ತವೆ. ನಂದು ಮತ್ತು ಇದೇನು ಕ್ಲಾಸಸ್ ಮಾಡಿರ್ತೀನಲ್ಲ, ಅದ್ರ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇವೆಲ್ಲ ವೀಡಿಯೋಸ್ ಇಂಪಾರ್ಟೆಂಟ್ ವೀಡಿಯೋಸ್ ಮಾಡ್ತೀನಲ್ಲ, ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಪ್ರತಿಯೊಂದು ಫಸ್ಟ್ PUC ಮತ್ತು ಸೆಕೆಂಡ್ PUC. ಸೊ ಇವೆಲ್ಲ ಕ್ವಶನ್ಸ್ ಏನಿದಾವಲ್ಲ, ಇವೆಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡಿಬಿಟ್ರೆ ಸಾಕು, ಆಲ್ಮೋಸ್ಟ್ ಔಟ್ ಆಫ್ 4 ತಗೊಳುತ್ತೆ. ಬಿಕಾಸ್ ನಾನು MCQ ಇಂದ ಹಿಡಿದು ನಾನು 6 ಮಾರ್ಕ್ಸ್ ಕ್ವಶನ್ಸಿಂದ ಎಲ್ಲ ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತದೆ. ಆಲ್ಮೋಸ್ಟ್ ಔಟ್ ಆಫ್ 4 ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಕ್ಲಾಸಸ್ ನೀವು ಅರ್ಥ ಮಾಡ್ಕೊಂಡು ನೋಡಿದರೆ ಔಟ್ ಆಫ್ 4 ಗ್ಯಾರಂಟಿ ತೊಗೊಳ್ತೀರಾ ಅಂತ ಅರ್ಥ. ನಾರ್ಮಲಾಗಿ ನಾನು ಇವೆಲ್ಲ ಕ್ಲಾಸಸ್ಸು ಮುಗಿದ್ಮೇಲೆ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮುಗಿದ್ಮೇಲೆ ನಾವೇನು ಮಾಡೋಣ ಅಂದರೆ ಎಕ್ಸಸೈಸ್ ವೈಸು ಕಾನ್ಸೆಪ್ಟ್ ವೈಸು ಕ್ವಶನ್ ಸಾಲ್ವ್ ಮಾಡೋಣ. ಮತ್ತು ಆಮೇಲೆ KCET ಮತ್ತು JEE ಮೇನ್ಸು ಕ್ವಶನ್ಸು ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ. ಆ ವಿಡಿಯೋ ಸ್ಲೋ ಅನ್ಸಿದವರು ಅವ್ರೇನು ಮಾಡಿ ಸ್ಪೀಡ್ ಮಾಡ್ಕೊಂಡು ನೋಡ್ಬೋದು. ಯಾರು ಸ್ಪೀಡ್ ಅನಿಸುತ್ತೆ ಅವ್ರೇನು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾವು ವಿಲ್ ಗೋ ಫಾರ್ ಕ್ವಶನ್ಸ್. ಅಲ್ಲಿ ನೋಡಿ, ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ನಾವೇನು ಮಾಡೋಣ, ಸೊ ನೀವು 10th ಕಟ್ತೀರಾ. ವಾಟ್ ಈಸ್ ಪ್ರಾಬಬಿಲಿಟಿ ಅಂದರೆ ನಮಗೆ ಚಾನ್ಸಸ್ ಆಫ್ ಅಕರಿಂಗ್ ಆನ್ ಎನಿ ಇವೆಂಟ್ ಅಂತ ಅರ್ಥ. ಜನರಲ್ ಆಗಿ ಹೇಳಿದೆ, ಯಾವ್ದಾರ ಇವೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಹೇಳಿದ್ದು. ಸೊ ದಟ್ ವಿ ಕಾಲ್ಡ್ ಆಸ್ ಪ್ರಾಬಬಿಲಿಟಿ ನಾರ್ಮಲ್ ಆಗಿ. ಅದೇ ಬಟ್ ಫಾರ್ಮುಲಾ ವೈಸ್ ನೋಡಿದಾಗ ಏನಂದ್ರೆ ಪ್ರಾಬಬಿಲಿಟಿ ದಟ್ ಈಸ್ ಈಕ್ವಲ್ ಟು, ಪ್ರಾಬಬಿಲಿಟಿ ಅಂದ್ರೆ ಏನು ಬರುತ್ತೆ ನಮಗೆ, ಪ್ರಾಬಬಿಲಿಟಿ that is equal to number of favorable outcomes divided by total number of outcomes. So number of favorable outcomes divided by total number of outcomes. ಇದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಕ್ವಶನ್ಸ್ ಸಾಲ್ವ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಓಕೆ, ಇದು ಒಂದು ಫಾರ್ಮುಲಾ 2 ಮಾರ್ಕ್ಸ್. ನಾನು ಹೇಳ್ತಿದ್ದೀನಿ ನಿಮಗೆ ಒಂದೊಂದೇ ಸೊ ಯಾವಾಗ ಏನು ಯೂಸ್ ಮಾಡ್ಬೇಕಂತೇಳಿ. ಸೊ ಇದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಓಕೆ, ನಾವು ಈಗ ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗೋಣ. ಇನ್ನೊಂದು ಇಲ್ಲಿ ನೋಡಿ, ಇನ್ನೊಂದು ಏನು ಕೇಳಿ ಅಂದರೆ, ಒಂದು ಟಾಸ್ ಕಾಯಿನ್ ಮಾಡಿದಾಗ ಎಷ್ಟು ಔಟ್ಕಮ್ಸ್ ಬರ್ತವೆ. ಓಕೆ, ಸೊ ಒಂದು ಕಾಯಿನ್ ಟಾಸ್ ಮಾಡಿದಾಗ ಏನೇನು ಔಟ್ಕಮ್ಸ್. ಲೆಟ್ ಅಸ್ ಕನ್ಸಿಡರ್ ಒಂದು ಟಾಸ್ ಇದೆ ಅನ್ಕೊಳ್ಳಿ, ಕಾಯಿನ್ ಟಾಸ್ಡ್. ಓಕೆ, ಒಂದು ಕಾಯಿನ್ ಟಾಸ್ ಮಾಡಿದೆ ಅನ್ಕೊಳ್ಳಿ. ಒಂದು ಕಾಯಿನ್ ಟಾಸ್ ಮಾಡಿದೆ ಅಂತಂದ್ರೆ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತದೆ, ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತಾವೆ ನಿಮ್ಮ ಪ್ರಕಾರ. ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತದೆ ಅಂದ್ರೆ, ದಟ್ ಈಸ್ ನಮಗೆ ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಏನು ಬರ್ತದೆ, ಹೆಡ್ ಅಥವಾ ಟೇಲ್ ಬರ್ತದೆ. ಓಕೆ, ದಟ್ ಯು ಕ್ಯಾನ್ ರೈಟ್ ಆಸ್ 2 to the power 1 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ, 2 ಬರ್ತವೆ. ಯಾವ್ಯಾವ ಔಟ್ಕಮ್ಸ್ ಯಾವ್ಯಾವ ಬರ್ತಾವೆ ಅಂದ್ರೆ ನಮಗೆ ಔಟ್ಕಮ್ಸ್ ದೋಸ್ ಆರ್ ನಮ್ಗೆ ಏನು ಬರ್ತಾವೆ ಅಂದರೆ, ದಟ್ ಈಸ್ ಸ್ಯಾಂಪಲ್ ಸ್ಪೇಸಲ್ಲಿ ಬರಿತೀವಿ. ಓಕೆ, ದಟ್ ಈಸ್ ಒಂದು ಹೆಡ್ ಬರುತ್ತೆ, ಒಂದು ಟೇಲ್ ಬರುತ್ತೆ. ದೀಸ್ ಆರ್ ಔಟ್ಕಮ್ಸ್. ಓಕೆ, ಸೊ ದೀಸ್ ಆರ್ ದಿ ಔಟ್ಕಮ್ಸ್ ವೆನ್ ವಿ ಟಾಸ್ ಎ ಕಾಯಿನ್. ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಏನು ಮಾಡಿದೆ, ಇದು ಹೆಡ್ ಅಥವಾ ಟೇಲ್ ಬರುತ್ತೆ. ಈಗ 2 ಕಾಯಿನ್ ಟಾಸ್ ಮಾಡಿದೆ ಅಟ್ ಎ ಟೈಮ್. 2 ಕಾಯಿನ್ ಟಾಸ್ ಮಾಡಿದೆ ಅನ್ಕೊಳ್ಳಿ, ಲೆಟ್ ಅಸ್ ಕನ್ಸಿಡರ್ ಕಾಯಿನ್ ಟಾಸ್ 2 times. ಓಕೆ, ಅವಾಗ ಏನಾಗುತ್ತೆ, 2 to the power 2 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 4 ಬರುತ್ತೆ. ಅಂದರೆ ನಮ್ಗೆ 4 ಔಟ್ಕಮ್ಸ್ ಎಷ್ಟು ಬರ್ತವೆ, ನಂಬರ್ ಆಫ್ ಔಟ್ಕಮ್ಸ್ ನಮಗೆ 4 ಬರ್ತವೆ. ವಾಟ್ ಅಬೌಟ್ ಔಟ್ಕಮ್ಸ್ ಏನು ಬರ್ತಾವೆ ಅಂದರೆ, ಫಸ್ಟ್ ಏನು ಮಾಡಬೇಕಂದ್ರೆ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಏನು ಮಾಡಿ ನೋಡಿ, 4 ಬಂದಿದ್ದ, 4 divided by 2 ಮಾಡಿ. 4 divided by 2 ಮಾಡಿದ್ರೆ ಏನಾಗುತ್ತೆ, ಬಿಕಾಸ್ ನೀವು ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಒಂದೊಂದ್ಸಲ. ಸೊ ದಟ್ ಈಸ್ ವೈ ನೀವು 4 ಔಟ್ಕಮ್ಸ್ ಬಂದರೆ 4 ಔಟ್ಕಮ್ಸ್ ಡಿವೈಡೆಡ್ ಬೈ 2 ಮಾಡಿ. 2 ಮಾಡಿದ್ರೆ ಏನಾಗುತ್ತೆ ನಮಗೆ 2 ಬರುತ್ತೆ. ಅಂದರೆ ಏನು ಮಾಡಿ, 2 ಹೆಡ್ ಬರ್ಕೊಳ್ಳಿ, 2 ಹೆಡ್ 2 ಟೇಲ್ ಬರ್ಕೊಳ್ಳಿ. ಇಷ್ಟ ಆಯ್ತಾ, 2 ಹೆಡ್ 2 ಟೇಲ್ ಬರ್ಕೊಂಡ್ರೆ ಆಮೇಲೆ ಏನು ಮಾಡಿ, 1 ಹೆಡ್ 1 ಟೇಲ್. ಸೊ ದೀಸ್ ಆರ್ ದಿ ಫೇವರಬಲ್ ಔಟ್ಕಮ್ಸ್. ಇವೇನು ಫೇವರಬಲ್ ಔಟ್ಕಮ್ಸ್. ಬೇಕಾದ್ರೆ ಚೆಕ್ ಮಾಡಿ, ಹೆಡ್ ಟೇಲ್. ಸೊ ನಮಗೆ 2 ಕಾಯಿನ್ ಟಾಸ್ ಮಾಡಿದಾಗ ಇಷ್ಟು ಬರ್ತವೆ ಔಟ್ಕಮ್ಸ್. ಅದೇ ಥರ ಇಫ್ ದೇ ಹ್ಯಾವ್ ಗಿವನ್ 3 ಕಾಯಿನ್ಸ್ ಟಾಸ್ ಮಾಡಿದ್ರೆ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಎಷ್ಟು ಬರ್ತದೆ, 2 to the power 3 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ, 8 ಬರ್ತವೆ. 8 ಔಟ್ಕಮ್ಸ್ ಬರ್ತವೆ. ನೀವು ಎಲ್ಲಾದ್ರು ಬರೆಯೋಕ್ಕೆ ಕಷ್ಟ ಆಗುತ್ತೆ.
ಸೊ ನಮ್ಮಂದ್ರೆ ಹೆಂಗ್ ಬರ್ಕೋಬೇಕಪ್ಪ ಅಂದ್ರೆ ಒಂದು ಫಸ್ಟ್ 3 ಹೆಡ್ 3 ಟೇಲ್ ಬರ್ಕೊಂಡ್ಬಿಡ್ತೀರಾ, ಉಳ್ಕಿದ್ದು ಹೆಂಗ್ ಬರ್ಕೋಬೇಕು ಒಂದೊಂದು ನಮಗೆ ಕನ್ಫ್ಯೂಸ್ ಆಗ್ತವೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸೊ ಒಂದು ವೇದಲ್ಲಿ ಹೇಳ್ತೀನಿ, ಆ ವೇಸ್ ಒಂದಿಂದ ಅವ್ನು ಬರ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಸೊ ನಾವು ಜಸ್ಟ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಇಕ್ವಲ್ ಟು 8 ಇದೆ. 8 ಔಟ್ಕಮ್ಸ್ ಅಂದರೆ ಡಿವೈಡೆಡ್ ಬೈ 4 ಮಾಡಿ. 4 ಮಾಡಿದ್ರೆ ಎಷ್ಟಾಗುತ್ತೆ, ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, 4 ಬರುತ್ತೆ. ಅಂದರೆ 4 ಹೆಡ್ 4 ಟೇಲ್ ಬರ್ಕೊಳ್ಳಿ. 4 ಹೆಡ್ 4 ಟೇಲ್ ಬರ್ಕೊಂಬಿಡಿ. ಓಕೆ, 4 ಹೆಡ್ 4 ಟೇಲ್ ಬಂದಿದೆ. ನೆಕ್ಸ್ಟ್ ಏನು ಮಾಡಿ, 2 ಹೆಡ್ 2 ಟೇಲ್ ಬರ್ಕೊಳ್ಳಿ. 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್. ಅದೇ ಥರ ಏನು ಮಾಡೋಣ, ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ 1 ಹೆಡ್ 1 ಟೇಲ್. 1 ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್. ಸೊ ಬೇಕಾದ್ರೆ ನೋಡಿ, ಈಗ 8 ಔಟ್ಕಮ್ಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದ್ರೆ ಯಾವ್ದು ಬರುತ್ತೆ ಹುಡುಕಿಯಲ್ಲಿ ಕುಂದಿರ್ಬೇಕು. ಓಕೆ, ಸೊ ದಟ್ ಈಸ್ ಈ ಥರ ನಾವು ಏನು ಬರೀತೀರಿ, 8 ಔಟ್ಕಮ್ಸ್ ಬಂದರೆ ಡಿವೈಡ್ ಬೈ 4 ಡಿವೈಡೆಡ್ ಬೈ 2 ಮಾಡಿ 4 ಡಿವೈಡೆಡ್ ಬೈ 2 ಮಾಡಿದ್ರೆ 4 ಬರುತ್ತೆ. ಅಂದರೆ 4 ಹೆಡ್ 4 ಟೇಲ್ ಬರ್ಕೊಂಬಿಡಿ. ನೆಕ್ಸ್ಟ್ ಏನು ಮಾಡಿ, 4 ಹೆಡ್ 4 ಟೇಲ್ ಬರ್ಕೊಂಡು ನೆಕ್ಸ್ಟ್ 2 ಹೆಡ್ 2 ಟೇಲ್ ಬರ್ಕು, 2 ಹೆಡ್ 2 ಟೇಲ್. ನೆಕ್ಸ್ಟ್ 1 ಹೆಡ್ 1 ಟೇಲ್, 1 ಹೆಡ್ 1 ಟೇಲ್. ಅದೇ ಥರ ನಾವು ಇಫ್ ದೇ ಹ್ಯಾವ್ ಗಿವನ್ 4 ಕಾಯಿನ್ ಟಾಸ್ ಮಾಡಕ್ಕೆ ಕೊಟ್ಟಿದ್ರು, 4 ಕಾಯಿನ್ ಟಾಸ್ ಮಾಡಕ್ಕೆ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. 4 ಕಾಯಿನ್ ಟಾಸ್ ಮಾಡಕ್ಕೆ ಕೊಟ್ಟಿದ್ರು ನಮಗೆ. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತಾವೆ, ನಂಬರ್ ಆಫ್ 2 to the power 4 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 16 ಆಗುತ್ತೆ. ಓಕೆ, ನಾವು 16 ಔಟ್ಕಮ್ಸ್ ಬರ್ತಾವೆ. 16 ಔಟ್ಕಮ್ಸ್ ಬರ್ತಾವೆ ಅಂತಂದ್ರೆ ನಾವು ಎಲ್ಲವೂ ಬರ್ಕೊಳಕ್ ಆಗುತ್ತಾ ನಿಮಗೆ? ನೀವು ಒಂದು ಬಿಟ್ಟಾದ್ರೆ ಒಂದು ಮಿಸ್ ಆಗೇ ಆಗುತ್ತೆ ನಿಮ್ಗೆ. ಅದಕ್ಕೋಸ್ಕರ ಈ ವೇಯಿಂದ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕ್ವಶನ್ಸ್ ನಾವು ಅಂದ್ರೆ ನಾವು ಔಟ್ಕಮ್ಸ್ ಬರ್ಕೋಬೇಕು. ಅಂದ್ರೆ 16 ಅಂದ್ರೆ 16 ಡಿವೈಡೆಡ್ ಬೈ 2 ಮಾಡಿ. 16 ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ ನಮಗೆ, 16 ಡಿವೈಡೆಡ್ ಬೈ 2 ಮಾಡಿದಾಗ 8 ಬರ್ತದೆ. ಅಂದ್ರೆ 8 ಹೆಡ್ 8 ಟೇಲ್ ಬರ್ಕೊಳ್ಳಿ. 8 ಹೆಡ್ 8 ಟೇಲ್ ಬರ್ಕೊಳ್ಳಿ. 3 4 ಟೇಲ್. ಓಕೆ, ನೆಕ್ಸ್ಟ್ ಏನು ಮಾಡಿ, 8 ಹೆಡ್ 8 ಟೇಲ್ ಬರ್ಕೊಳ್ಳಿ. ನೆಕ್ಸ್ಟ್ 4 ಹೆಡ್ 4 ಟೇಲ್ ಬರ್ಕೊಳ್ಳಿ. ದಟ್ ಈಸ್ 4 ಹೆಡ್ 4 ಹೆಡ್ 4 ಟೇಲ್. ನೆಕ್ಸ್ಟ್ 4 ಹೆಡ್ 4 ಟೇಲ್. ನೆಕ್ಸ್ಟ್ ಅದೇ ತರ ನೋಡಿ, ನೆಕ್ಸ್ಟ್ ಏನು ಮಾಡಿ, ಈಗ 4 ಹೆಡ್ 4 ಟೇಲ್ ಆಯ್ತಾ, ಈಗ 2 ಹೆಡ್ 2 ಟೇಲ್ ಬರ್ಕೊಳ್ಳಿ. 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್. ಅದೇ ತರ ಇಲ್ಲಿ 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್. ಓಕೆ, ಈಗ ನೋಡಿ ಕಾಯಿನ್ ನಾವು 4 ಟೈಮ್ ಟಾಸ್ ಮಾಡಿದೀವಿ. ಇನ್ನೊಂದು ರೋ ಬರ್ಬೇಕು, ಇನ್ನೊಂದು ಕಾಲಮ್ ಬರ್ಬೇಕಂತ. ಸೊ ಈಗ ನೋಡಿ 2 ಹೆಡ್ 2 ಕಾಲಮ್ ನಾವು 2 ಹೆಡ್ 2 ಟೇಲ್ ಬರ್ಕೊಂಡು ಈಗ 1 ಹೆಡ್ 1 ಟೇಲ್ ಬರ್ಕೊಳ್ಳಿ. ದಟ್ ಈಸ್ 1 ಹೆಡ್ 1 ಟೇಲ್, 1 ಹೆಡ್ ಟೇಲ್, 1 ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್. ಬೇಕಾದ್ರೆ ನೋಡಿ ಎಲ್ಲ ಔಟ್ಕಮ್ಸ್ ಬಂದು ನಾವು ಒಂದು ಮಿಸ್ ಮಾಡಿಲ್ಲ. ನೀವು ನಾರ್ಮಲ್ ಆಗಿ ಬರ್ಕೊಂಡು ಕುಂತ್ರೆ ಇವೆಲ್ಲ ಆಗಲ್ಲ, ಯಾವ್ದಾರ ಒಂದು ಮಿಸ್ ಮಾಡೇ ಮಾಡ್ತೀರಾ, ಯೋಚನೆ ಮಾಡ್ಕೊಂಡು ಕುಂದಿರ್ಬೇಕು. ಅದಕ್ಕೋಸ್ಕರ ಈ ಮೆಥಡ್ ಎಲ್ಲ ಬರ್ಕೊಂಡ್ರೆ ನೀವು ಈಸಿಯಾಗಿ ಸೊ ನೀವು ಔಟ್ಕಮ್ಸ್ ಬರೀಬಹುದು. ದಿಸ್ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಓಕೆ, ಇದು ನಮಗೆ ಇದಾಯ್ತಾ. ನಾವು ಇದಾದ್ಮೇಲೆ ಈಗ ಒಂದು ಡೈನ ರೋಲ್ ಮಾಡಿದೀವಿ ಅನ್ಕೊಳ್ಳಿ. ಒಂದು ಡೈನ ರೋಲ್ ಮಾಡಿದ್ರೆ ಔಟ್ಕಮ್ ಏನು ಬರುತ್ತೆ, ಒಂದು ಡೈನ ರೋಲ್ ಮಾಡಿದಾಗ ರೋಲ್ ಎ ಡೈ, ರೋಲ್ ದಿ ಡೈ, ರೋಲ್ ದಿ ಡೈಸ್ ಅಂತ ಅನ್ಕೊಳ್ಳಿ. ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರುತ್ತೆ, ನಂಬರ್ ಆಫ್ ಔಟ್ಕಮ್ಸ್ ಒಂದು ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನೇನು ಬರ್ತಾವೆ ಅಂದ್ರೆ ನೋಡಿ, ನಾವು ಜೆಸ್ಸಿ ಔಟ್ಕಮ್ಸ್ ಏನೇನು ಬರ್ತಾವೆ. ಸೊ ನಮಗೆ ಒಂದು ಡೈ ರೋಲ್ ಮಾಡಿದೀವಿ, ನಮ್ಗೆ ಏನು ಬರುತ್ತೆ ಟೋಟಲ್ ಆಗಿ ಔಟ್ಕಮ್ಸ್ ಎಷ್ಟು ಬರ್ತವೆ. ಒಂದು ಡೈನ ರೋಲ್ ಮಾಡಿದ್ರೆ 1 2 3 4 5 6 ಅಂದ್ರೆ ಎಷ್ಟು ಬರುತ್ತೆ, ದಟ್ ಈಸ್ 6 to the power 1 ದಟ್ ಈಸ್ ಈಕ್ವಲ್ ಟು 6 ಬರುತ್ತೆ. ನಾವು ಏನು ಬರ್ತವೆ ಔಟ್ಕಮ್ಸು ನಮಗೆ ಒಂದು ಡೈನ ರೋಲ್ ಮಾಡಿದಾಗ ದಟ್ ಈಸ್ 1 2 3 4 5 6. ಓಕೆ, ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. if I roll 2 dice, 2 ಡೈನ ರೋಲ್ ಮಾಡಿದಾಗ ಎಷ್ಟಾಗುತ್ತೆ, ದಿಸ್ ಏನಾಗುತ್ತೆ 6 to the power 2 ಆಗುತ್ತೆ. 6 to the power 2 ಅಂದ್ರೆ ಎಷ್ಟಾಗುತ್ತೆ, 36 ಆಗುತ್ತೆ. ಓಕೆ, 36 ಬರ್ಕೋಬೇಕು ಎಲ್ಲ ಪ್ರತಿಯೊಂದು. ಓಕೆ, ಪ್ರತಿಯೊಂದು ಬರ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ ಎಸ್ ದಟ್ ಈಸ್ ಈಕ್ವಲ್ ಟು ನಾವೇನು ಬರೀಬೋದು, ದಟ್ ಈಸ್ 1 1 1 2 1 3 1 4 1 5 1 6. ಅದೇ ಥರ 2 1 2 2 2 3 2 4 2 5 2 6. ಓಕೆ, ಸೊ ಅದೇ ಥರ ನಮಗೆ 3 1 3 1 3 2 3 3 3 4 3 5
3,6, 4,1, 4,2, 4,3, 4,4, 4,5, 4,6. ಅದೇ ಥರ ಏನಾಗುತ್ತೆ 5,1, 5,1, 5,2, 5,3, 5,5, 5,4, 5,4, 5,5, 5,6. ಅದೇ ಥರ 6,1, 6,2, 6,3, 6,4, 6,5, 6,6. ಓಕೆ, ಇಷ್ಟು ಔಟ್ಕಮ್ಸ್ ಬರ್ತವೆ ನೋಡಿ ನಾನು ಒಂದೊಂದು ಬರ್ತದೆ. ಫಸ್ಟ್ ಏನು ಬಂದಿದೆ, ಫಸ್ಟ್ ಡೈ ರೋಲ್ ಮಾಡಿದಾಗ ಎಷ್ಟು ಬಂತೆ, 1 ಬಂದಿದೆ, 1 1 ಬರ್ಕೊಂಡಿದ್ದೆ. ನೆಕ್ಸ್ಟ್ ಡೈ ರೋಲ್ ಮಾಡಿದ್ರೆ ನಮಗೆ 1 2 3 4 5 6 ಅಂತ. ಅದೇ ಥರ ನೆಕ್ಸ್ಟ್ ಡೈ ರೋಲ್ ಮಾಡಿದಾಗ ಸೊ ನಾವು ಫಸ್ಟ್ ಡೈ ರೋಲ್ ಮಾಡಿದಾಗ 2 ಬಂದಿದೆ, ಉಳ್ಕಿದ್ದೆಲ್ಲ 1 2 3 4 5 6 ಇದೇ ಥರ ಎಲ್ಲ ಬರುತ್ತೆ. ಸೊ ಇಷ್ಟು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ 2 ಡೈ ನಾವು ರೋಲ್ ಮಾಡೋದು. ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ಇದನ್ನು ಬರ್ಕೊಳ್ಳಿ ನಿಮಗೆ. ಸೊ ಯಾಕಂದ್ರೆ ಫಸ್ಟ್ ನಿಮಗೆ ಗೊತ್ತಾಗಬೇಕು ಔಟ್ಕಮ್ಸ್ ಏನು ಬರ್ತಾವೆ ಅಂತ ಗೊತ್ತಾದಾಗ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡೋದು. ಓಕೆ, ಜಸ್ಟ್ ರೈಟ್ ಡೌನ್ ಫಸ್ಟ್. ಓಕೆ, ಸೊ ನಾವು ಈ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಕ್ವಶನ್ಸ್ ಏನಿದಾವೆ ಇಷ್ಟು. ಸೊ ನೋಡಿ ಇಲ್ಲಿ ಸ್ಯಾಂಪಲ್ ಸ್ಪೇಸು ಏನು ಬರ್ತಾವೆ ಅಂದರೆ, ಸೊ ನಮಗೆ ಒನ್ ಕಾಯಿನ್ನ ಟಾಸ್ ಮಾಡಿದಾಗ 2 ನಮಗೆ ಔಟ್ಕಮ್ಸ್ ಬರ್ತವೆ. 2 ಕಾಯಿನ್ನ ಟಾಸ್ ಮಾಡಿದಾಗ ನಮಗೆ 4 ಬರ್ತವೆ. ಅದು ಹೆಂಗೆ ಬರ್ಕೊಂಡು ಹೇಳಿದ್ದೀನಿ, ಹೆಂಗೆ ಬರ್ತೀನಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವಿಡಿಯೋನ ಬ್ಯಾಕ್ ಮಾಡಿ ನೋಡ್ಕೊಳ್ಳಿ. ಓಕೆ, 2 ಕಾಯಿನ್ನ ಟಾಸ್ ಮಾಡಿದ್ರೆ 8 ಔಟ್ಕಮ್ಸ್ ಬರ್ತವೆ. ಅದೇ 4 ಕಾಯಿನ್ನ ಟಾಸ್ ಮಾಡಿದ್ರೆ 16 ಔಟ್ಕಮ್ಸ್ ಬರ್ತವೆ. ಅದೇ 1 ಡೈನ ರೋಲ್ ಮಾಡಿದಾಗ 66 ಔಟ್ಕಮ್ಸ್ ಬರ್ತವೆ. ಅದೇ 2 ಡೈನ ರೋಲ್ ಮಾಡಿದಾಗ 36 outcomes ಬರ್ತವೆ. ಓಕೆ, now we will go for question. Okay, if 3 coins are tossed once, find the probability getting at least 2 heads. I have told you at least 2 heads ಅಂದ್ರೆ ಏನು ನಮಗೆ. ಸೊ at least 2 heads ಅಂದ್ರೆ 2 ಅಥವಾ 2 ಕಿಂತ ಜಾಸ್ತಿ ಎಷ್ಟೇ ಇರಲಿ. ಫಸ್ಟ್ ನಮಗೆ ಸ್ಯಾಂಪಲ್ ಸ್ಪೇಸ್ ಏನು ಬರ್ತದೆ, 3 heads coin, 3 ಕಾಯಿನ್ ಟಾಸ್ ಮಾಡಿದಾಗ ಏನಾಗುತ್ತೆ, 3 coins tossed, 3 ಕಾಯಿನ್ ಟಾಸ್ ಮಾಡಿದಾಗ ಔಟ್ಕಮ್ಸ್ ಏನು ಬರ್ತಾವೆ ನಮಗೆ, ಎಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಹೇಳಿದ್ದೆ ಯಾವಾಗಲೇ. ಸೊ 3 ಕಾಯಿನ್ಸ್ ಅಂದರೆ 2 to the power 3 ಅಂತ. 2 to the power 3 ಅಂದ್ರೆ ಏನಾಗುತ್ತೆ, 8 ಔಟ್ಕಮ್ಸ್ ಬರುತ್ತೆ. 8 ಔಟ್ಕಮ್ಸ್ ಹೆಂಗೆ ಬರಿಬೋದು ನಾನು, ದಟ್ ಈಸ್ 4 head 4 tail ಬರ್ಕೊಳ್ಳಿ. 4 head 4 tail, ಅಥವಾ ನೆಕ್ಸ್ಟ್ 2 head 2 tail, 2 head 2 tail, 2 head 2 tail. ನೆಕ್ಸ್ಟ್ ಏನು ಮಾಡಬೇಕು, 1 head 1 tail, 1 head 1 tail, head tail, ಅದೇ ಥರ ಹೆಡ್ ಟೇಲ್ ಹೆಡ್ ಟೇಲ್. ಇಷ್ಟು ಔಟ್ಕಮ್ಸ್ ಬರ್ತಾವೆ ನೋಡಿ, ಇಷ್ಟು ಔಟ್ಕಮ್ಸ್. ಇದು ಸ್ಯಾಂಪಲ್ ಸ್ಪೇಸ್. ಅವ್ರು ಏನು ಕಂಡಿಡಿ ಅಂತಂದ್ರೆ, ಸೊ ದೇ ಹ್ಯಾವ್ ಆಸ್ಕ್ಡ್ ಫಾರ್ ಅಟ್ ಲೀಸ್ಟ್ 2 heads. ಸೊ ಪ್ರಾಬಬಿಲಿಟಿ ಆಫ್ ನಾವು ಲೆಟ್ ಅಸ್ ಎ ಕಂಡ್ರಿ, ಎ ಅನ್ನೋದು ಇವೆಂಟ್ ಏನು ತೊಗೊಳ್ಳೋಣ, ಇವೆಂಟ್ ಬಿ ಅಟ್ ಲೀಸ್ಟ್ 2 head. ಎ ಅನ್ನೋದು ಇವೆಂಟ್ ಅಟ್ ಲೀಸ್ಟ್ 2 head ಬರುತ್ತೆ. ಓಕೆ, ಅಟ್ ಲೀಸ್ಟ್ 2 head ಅಂದ್ರೆ ಏನು ಬರುತ್ತೆ ನೋಡಿ, ಅಟ್ ಲೀಸ್ಟ್ 2 head ಎಲ್ಲೆಲ್ಲಿ ಬರ್ತವೆ, ಅಟ್ ಲೀಸ್ಟ್ ಅಂದ್ರೆ 2 head ಇರಲೇಬೇಕು ಮಿನಿಮಮ್. ಜಾಸ್ತಿ ಎಷ್ಟರ ಇರಲಿ. ಇಲ್ಲಿದೆ ನೋಡಿ, ಇಲ್ಲಿ 2 head ಇಲ್ಲಿದೆ. ಓಕೆ, ಸೊ ಇಲ್ಲಿ 2 head ಇದೆ, ಮತ್ತೆ ಇಲ್ಲಿ 2 head ಇದೆ, ಮತ್ತೆ ಇಲ್ಲೆಲ್ಲ ಇಲ್ಲ. ಮತ್ತೆ ಇಲ್ಲಿ 2 head ಇದೆ, 2 head ಇಲ್ಲ ಇಲ್ಲಿ, ಬಟ್ ಇಲ್ಲಿ 3 head. ಅಟ್ ಲೀಸ್ಟ್ ಅಂದ್ರೆ 2 ಅಥವಾ 2 ಕಿಂತ ಜಾಸ್ತಿ. ಸೊ ಇದನ್ನು ಇನ್ಕ್ಲೂಡ್ ಆಗುತ್ತೆ, ಇವೆಲ್ಲ ಬರ್ಕೊಳ್ಳಿ. ಸೊ ನಮ್ಗೆ ಏನಾಗುತ್ತೆ, ದಟ್ ಈಸ್ ನಮಗೆ ಹೆಡ್ ಹೆಡ್ ಹೆಡ್, ನೆಕ್ಸ್ಟು ಹೆಡ್ ಹೆಡ್ ಟೇಲು, ನೆಕ್ಸ್ಟು ಹೆಡ್ ಟೇಲು ಹೆಡ್, ನೆಕ್ಸ್ಟು ಟೇಲು ಹೆಡ್ ಹೆಡ್. So these are the outcomes for the at least 2 heads. Andre number of elements present in A set test ide namge, that is 4 ide. So what they have was a probability of getting at least 2, which means probability of A that is equal to namge en baruthe andre, so number of outcomes in number of our favorable outcomes eshtu namge 4 idave, that is n of A divided by total number of outcomes. Total number of outcomes ಅಂದ್ರೆ sample space ಅಲ್ಲಿ ಎಷ್ಟು outcomes. ನಮಗೆ number of elements present in A set ಅಂದ್ರೆ ಎಷ್ಟಿದೆ, 4 divided by total number of outcomes ಎಷ್ಟು, 8. 4 1 ja 4 2 ja, that is equal to 1/2. Probability of getting at least 2 head is ನಮಗೆ ಎಷ್ಟು ಬಂತು, 1/2. ಓಕೆ, ಇಷ್ಟು ಸಾಲ್ವ್ ಮಾಡಿಬಿಟ್ರೆ ಮುಗೀತು, 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಫಸ್ಟು ನಿಮ್ಗೆ ಕಾರ್ಡ್ಸ್ ಬಗ್ಗೆ ಗೊತ್ತಿರ್ಬೇಕು. ನಾನು ಪ್ರಾಬಬಿಲಿಟಿಯಲ್ಲಿ ಹೇಳಿದ್ದೀನಿ ಕಾರ್ಡ್ಸ್ ಬಗ್ಗೆ ಏನಿದೆ, ಯಾವ ಥರ ಕಾರ್ಡ್ಸ್ ಇರ್ತವೆ. ಟೋಟಲ್ ಆಗಿ ನೋಡಿ 52 ಕಾರ್ಡ್ಸ್ ಇರ್ತವೆ ನಮಗೆ. ಟೋಟಲ್ ಆಗಿ 52 ಕಾರ್ಡ್ಸ್ ಇರ್ತವೆ. 52 ಕಾರ್ಡ್ಸಲ್ಲಿ ಕಾರ್ಡ್ಸ್ ತರಬೇಕಿತ್ತು ನಾನು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಾರ್ಡ್ಸ್ ತರ್ತೀನಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಕಾರ್ಡ್ಸ್ ತಂದು ತೋರಿಸ್ತೀನಿ. 52 ಕಾರ್ಡ್ಸ್ ಇರ್ತವೆ ಟೋಟಲ್ ಆಗಿ. 52 ಕಾರ್ಡ್ಸಲ್ಲಿ ನೋಡಿ 52 ಕಾರ್ಡ್ಸ್ ಇರ್ತವೆ. 52 ಕಾರ್ಡ್ಸಲ್ಲಿ ನಮಗೆ ಯಾವ್ಯಾವ ಥರ ಡಿವೈಡ್ ಆಗಿರ್ತವೆ ಅಂದರೆ, ಸೊ ನಮಗೆ ಬ್ಲ್ಯಾಕ್ ಕಾರ್ಡ್ಸು ಮತ್ತು ರೆಡ್ ಕಾರ್ಡ್ಸ್ ಆಗಿ ಡಿವೈಡ್ ಮಾಡ್ತವೆ. So this is black cards, this is red cards.
ರೆಡ್ ಕಾರ್ಡ್ಸ್ ಮತ್ತು ಬ್ಲ್ಯಾಕ್ ಕಾರ್ಡ್ಸ್ ಆಗಿ ಡಿವೈಡ್ ಮಾಡ್ತಾರೆ. ರೆಡ್ ಕಾರ್ಡ್ಸ್ ಮತ್ತು ರೆಡ್ ಕಾರ್ಡ್ಸಲ್ಲಿ ಎಷ್ಟು ಕಾರ್ಡ್ಸ್ ಇರ್ತವೆ? ದಟ್ ಈಸ್ 26 ರೆಡ್ ಕಾರ್ಡ್ಸ್ ಇರ್ತವೆ, 26 ಬ್ಲ್ಯಾಕ್ ಕಾರ್ಡ್ಸ್. ಅದರಲ್ಲಿ ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದು ಯಾವುದು? ಸೊ ನಮಗೆ ಹಾರ್ಟ್ ಅವೆಷ್ಟು ಇರ್ತವೆ ಅಂದರೆ ಹಾರ್ಟ್ ಕಾರ್ಡ್ಸು. ನೆಕ್ಸ್ಟ್ ಇನ್ನೊಂದು ಏನಂದರೆ ಡೈಮಂಡ್ ಕಾರ್ಡ್ಸ್. ಓಕೆ, ರೆಡ್ ಕಾರ್ಡ್ಸಲ್ಲಿ ಹಾರ್ಟ್ ಕಾರ್ಡ್ಸು ಮತ್ತು ಡೈಮಂಡ್ ಕಾರ್ಡ್ಸು. ಇಲ್ಲಿ ನಮ್ಗೆ ಏನಿರುತ್ತೆ? ಸ್ಪೇಡ್ ಅನ್ನೋದಿರುತ್ತೆ, ಸ್ಪೇಡ್ ಮತ್ತು ಕ್ಲಬ್. ಓಕೆ, ಸೊ ಸ್ಪೀಡ್ ಇವು ಎಷ್ಟು ಇರ್ತವೆ? ಇವು 13 ಇರ್ತವೆ, ಇವು 13 ಇರ್ತವೆ, ಇವು 13 ಇರ್ತವೆ, ಇವು 13 ಇರ್ತವೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಹಾರ್ಟ್ ಕಾರ್ಡ್. ದಿಸ್ ವಿ ಕಾಲ್ ಇಟ್ ಆಸ್ ಡೈಮಂಡ್. ಇವು ಗೊತ್ತಾಗ್ತವೆ ಎರಡು ನಿಮಗೆ. ಓಕೆ, ಸೊ ಡೈಮಂಡು ಇಲ್ಲಿ ನೋಡಿ, ಯಾವತ್ತಿದ್ರು ಡೈಮಂಡ್ ಮತ್ತೆ ಹಾರ್ಟ್ ರೆಡ್ಡೇ ಇರ್ತವೆ. ಓಕೆ, ಡೈಮಂಡ್ ಮತ್ತೆ ಹಾರ್ಟ್. ವೈ? ಬಿಕಾಸ್ ಡೈಮಂಡ್ ಈಸ್ ಡೇಂಜರ್, ಹಾರ್ಟ್ ಈಸ್ ಆಲ್ಸೋ ಡೇಂಜರ್. ಸೊ ದಟ್ ಈಸ್ಗೋಸ್ಕರ ನಮಗೆ ಅದಕ್ಕೆ ಅವ್ರು ನೋಡ್ಕೊಂಡೇ ಕೊಟ್ಟಿದ್ದಾರೆ ಆಲ್ರೆಡಿ. ನಮಗೆ ಡೈಮಂಡ್ ಮತ್ತೆ ಹಾರ್ಟು. ಸೊ ಇಟ್ ಎಫೆಕ್ಟ್ಸ್ ಲಾಟ್ ಆಫ್ ವಾರ್ಸ್. ಓಕೆ, ಸೊ ಬಹಳಷ್ಟು ವಾರ್ಸ್ ತಂದಿದೆ ಈ ಹಾರ್ಟ್ ಮತ್ತೆ ಡೈಮಂಡ್. ದಟ್ ಈಸ್ ವೈ ದಟ್ ದೇ ಹ್ಯಾವ್ ಗಿವನ್ ಆಸ್ ರೆಡ್ ಕೊಟ್ಟಿದ್ದಾರೆ. ಡೈಮಂಡ್ ಮತ್ತೆ ರೆಡ್, ಹಾರ್ಟ್ ಆಸ್ ರೆಡ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಸ್ಪೇಡ್. ಇದೇನು? ನಮಗೆ ಸ್ಪೇಡ್ ಕೊಟ್ಟಿದ್ದಾರೆ. ಸ್ಪೇಡ್, ದಿಸ್ ಇಸ್ ಕ್ಲಬ್. ಓಕೆ, ಇದು ಸ್ಪೀಡು, ಇದು ಕ್ಲಬ್. ಓಕೆ, ಸೊ ನಾವು ಸಿ ಇಲ್ಲೇನು ಮಾಡಿದ್ರೆ ಇದರಲ್ಲಿ ಮತ್ತೆ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ನಮಗೆ ಹಾರ್ಟಲ್ಲಿ ಮತ್ತೆ ಯಾವ್ಯಾವ ಬರ್ತವೆ ಅಂದರೆ ಕಿಂಗು, ಕ್ವೀನು, ಜಾಕು ಮತ್ತೆ 10, 9, 8, 7, 6, 5, 4, 3, 2 ಏಸ್. ಓಕೆ, ಏಸ್ ಇರುತ್ತೆ. ಇದೇ ಥರ ಇಲ್ಲಿ ಇರುತ್ತೆ ನೋಡಿ. ಮತ್ತೆ ಕಿಂಗು, ಕ್ವೀನು, ಜಾಕು, 10, 9, 8, 7, 6, 5, 4, 3, 2 ಏಸ್. ಓಕೆ, ಅದೇ ಥರ ಇಲ್ಲಿ ಸ್ಪೀಡಲ್ಲಿ ಹಂಗೆ ಇರ್ತವೆ. ದಟ್ ಈಸ್ ಮತ್ತೇನಿರುತ್ತೆ? ಕಿಂಗು, ಕ್ವೀನು, ಜಾಕು, 10, 9, 8, 7, 6, 5, 4, 3, 2 ಏಸ್. ಅದೇ ಥರ ಇಲ್ಲಿ ಕ್ಲಬ್ಬಲ್ಲಿ ಏನಿರುತ್ತೆ? ದಟ್ ಈಸ್ ಕಿಂಗು, ಕ್ವೀನು, ಜಾಕು, 10, 9, 8, 7, 6, 5, 4, 3, 2 ಏಸ್. ಓಕೆ, ಇದೇ ಥರ ಇಲ್ಲಿ ನೋಡಿ ಇಷ್ಟು ಇರ್ತವೆ. ಇಲ್ಲಿ 13 ಕಾರ್ಡ್ಸ್, ಇಲ್ಲಿ 13 ಕಾರ್ಡ್ಸ್, ಇಲ್ಲಿ 13 ಕಾರ್ಡ್ಸ್ ಇರ್ತವೆ. ಓಕೆ, ಸೊ ಇಷ್ಟು ಗೊತ್ತಿರ್ಬೇಕು ನಮಗೆ ನೋಡಿ. ಇಷ್ಟು ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ. ನಮ್ಗೆ ಏಸ್ ಕಾರ್ಡ್ಸ್ ಎಷ್ಟಿದಾವೆ, ಅದೇ ಥರ ಡೈಮಂಡ್ ಕಾರ್ಡ್ಸ್ ಎಷ್ಟಿದಾವೆ, ನಮಗೆ ಬ್ಲಾಕ್ ಕಾರ್ಡ್ಸ್ ಎಷ್ಟಿದಾವೆ, ಅದೇ ಥರ ಫೇಸ್ ಕಾರ್ಡ್ಸ್ ಎಷ್ಟಿದಾವೆ. ಫೇಸ್ ಕಾರ್ಡ್ಸ್ ಅಂದರೆ ಇವು ಕಿಂಗು, ಕ್ವೀನ್, ಜಾಕ್, ಕಿಂಗು. ಫೇಸ್ ಕಾರ್ಡ್ಸ್ ಎಷ್ಟಾಗ್ತವೆ? ಟೋಟಲ್ ಆಗಿ 12 ಫೇಸ್ ಕಾರ್ಡ್ಸ್ ಆಗ್ತವೆ. ಸೊ ನಿಮಗೆ ಇಲ್ಲಿ ಇಷ್ಟೆಲ್ಲ ಇದ್ರ ಬಗ್ಗೆ ಗೊತ್ತಿದ್ದರೆ ಮಾತ್ರ ನೀವು ಕ್ವಶನ್ ಸಾಲ್ವ್ ಮಾಡೋಕ್ಕಾಗುತ್ತೆ. ನಮಗೆ ವೆಲ್ ಶಫಲ್ಡ್ ಕಾರ್ಡ್ ಅಂತ ಕೊಟ್ಟಾಗ, ವೆಲ್ ಶಫಲ್ಡ್ ಕಾರ್ಡ್ಸ್ ಅಂತ ಕೊಟ್ಟಾಗ ಇದು ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಟೋಟಲ್ 52 ಕಾರ್ಡ್ಸ್ ಇರ್ತವೆ. ಅದರಲ್ಲಿ 26 ರೆಡ್ ಕಾರ್ಡ್ಸ್ ಇರ್ತವೆ, 26 ಬ್ಲಾಕ್ ಕಾರ್ಡ್ಸ್ ಇರ್ತವೆ. ಅದೇ ರೆಡ್ ಕಾರ್ಡ್ಸ್ ಅಲ್ಲಿ ಏನಿರುತ್ತೆ? 13 ಹಾರ್ಟ್ ಕಾರ್ಡ್ಸ್ ಇರ್ತವೆ, 13 ಡೈಮಂಡ್ ಕಾರ್ಡ್ಸ್ ಇರ್ತವೆ. ಅದೇ ತರ ಬ್ಲಾಕ್ ಕಾರ್ಡ್ಸ್ ಅಲ್ಲಿ 13 ಸ್ಪೇಡ್ ಕಾರ್ಡ್ ಇರ್ತವೆ, ಮತ್ತೆ 13 ಕ್ಲಬ್ ಕಾರ್ಡ್ಸ್ ಇರ್ತವೆ. ಇಷ್ಟು ಗೊತ್ತಿರ್ಬೇಕು ನಾವು. ಇಷ್ಟು ಗೊತ್ತಿದ್ರೆ ನಾವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಈಗ ನೋಡಿ ಕ್ವಶನ್ ಎಲ್ಲಿ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ? 1 ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಎ ಡೆಕ್ ಆಫ್ 52 ಕಾರ್ಡ್ಸ್. ಓಕೆ, 52 ಕಾರ್ಡ್ಸ್ ಅಲ್ಲಿ ಏನ್ ಮಾಡಿದ್ವಿ? ಸೊ ನಮಗೆ 52 ಕಾರ್ಡ್ಸ್ ಅಲ್ಲಿ 1 ಕಾರ್ಡ್ ತೆಗೆದಿದ್ವಿ ರ್ಯಾಂಡಮ್ ಆಗಿ. ಸೊ ಇಫ್ ಇಟ್ ಈಸ್ ಈಚ್ ಔಟ್ಕಮ್ ಇಸ್ ಈಕ್ವಲಿ ಲೈಕ್ಲಿ ಔಟ್ಕಮ್, ಅಂದ್ರೆ ಪ್ರತಿಯೊಂದು ಪ್ರಾಬಬಿಲಿಟಿ ನಮ್ಗೆ ಸೇಮ್ ಇರುತ್ತೆ. ಅಂದ್ರೆ ಪ್ರತಿಯೊಂದು ಕಾರ್ಡ್ ತೆಗೆಯುವ ಪ್ರಾಬಬಿಲಿಟಿ ಎಷ್ಟಿರುತ್ತೆ? ಸೇಮ್ ಇರುತ್ತೆ ಅಂತ ಅರ್ಥ. ಕ್ಯಾಲ್ಕುಲೇಟ್ ದಿ ಪ್ರಾಬಬಿಲಿಟಿ ಆಫ್ ಕಾರ್ಡ್ ವಿಲ್ ಬಿ. ನಾನು ಏನು ಕಾರ್ಡ್ ತಗೊಂಡಿದ್ದೀನಲ್ಲ ಆ ಡೈಮಂಡ್ ಆಗೋ ಚಾನ್ಸಸ್ ಎಷ್ಟು ಅಂತ ಹೇಳ್ತಿದ್ರು. ಅಂದ್ರೆ ಫಸ್ಟ್ ಕ್ವಶನ್ ನೋಡಿ, ಲೆಟ್ ಎ ದಟ್ ಈಸ್ ಈಕ್ವಲ್ ಟು ಡೈಮಂಡ್ ಬರೋ ಚಾನ್ಸಸ್ ಎಷ್ಟು ನೋಡಿ. ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಇನ್ ನಮಗೆ ಟೋಟಲ್ ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಇನ್ 52 ಕಾರ್ಡ್ಸ್ ಎಷ್ಟು? ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಇನ್ 52 ಕಾರ್ಡ್ಸ್ ಎಷ್ಟು ಇರ್ತಾವೆ? ನಮಗೆ ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಎಷ್ಟು ಇರ್ತವೆ? ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಇನ್ 52 ಕಾರ್ಡ್ಸ್ ಎಷ್ಟು ಇರ್ತಾವೆ ಅಂದ್ರೆ ನಮಗೆ 13 ಇರ್ತಾವೆ. ನಮಗೆ ಎಷ್ಟು ಇರ್ತಾವೆ ನೋಡಿ. ಬೇಕಾದ್ರೆ ಡೈಮಂಡ್ ಕಾರ್ಡ್ಸ್ ಎಷ್ಟು? ಡೈಮಂಡ್ ಕಾರ್ಡ್ಸ್ 13 ಅದಾವೆ. ಟೋಟಲ್ 13 ಡೈಮಂಡ್ ಕಾರ್ಡ್ಸ್ ಇರ್ತವೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಡೈಮಂಡ್ ಅಂದ್ರೆ ನಾನು ಏನು ತೊಗೊಂಡಿದ್ದೀನಿ? ಡೈಮಂಡ್ ಬರೋ ಈವೆಂಟ್ ಎ ಅನ್ನೋದು ಇವೆಂಟ್ನ ಡೈಮಂಡ್ ಅಂತ ತೊಗೊಂಡಿದ್ದೀನಿ. ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಇವೆಂಟ್ ಅಂತ ಎಷ್ಟಾಗುತ್ತೆ? 13 ಆಗುತ್ತೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟಿದೆ? ನಮಗೆ 52 ಇದಾವೆ. ದಟ್ ಈಸ್ ನಮ್ಗೆ ಏನು ಬರೋದು? ಇಲ್ಲಿ ಏನು ಬರಿಬೋದು? ಇಲ್ಲಿ 13 ಡಿವೈಡೆಡ್ ಬೈ 15 ಬರಿಬೋದು, 52 ಬರಿಬೋದು. ಓಕೆ, 13 1 ಜಾ 13 4 ಜಾ. ಸೊ ನಮ್ಗೆ ಎಷ್ಟು ಬಂತು? 1 ಡಿವೈಡೆಡ್ ಬೈ 4. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಡೈಮಂಡ್ ಕಾರ್ಡ್ ಇಸ್ ದಟ್ ಈಸ್ ಎಷ್ಟು ಬರುತ್ತೆ ನಮಗೆ? 1/4. ಅದೇ ಥರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನಾಟ್ ಏಸ್. ಪ್ರಾಬಬಿಲಿಟಿ ಆಫ್ ನಾಟ್ ಏಸ್ ಅನ್ನೋದು ಇವೆಂಟ್ ಅಂತ ಹೇಳಿ ಬಿ ಇವೆಂಟ್ ಅಂತ ಹೇಳ್ತೀನಿ. ನಾಟ್ ಆನ್ ಏಸ್ ಅಂತ ಕೊಟ್ಟಿದ್ದೆ. ನಾಟ್ ಆನ್ ಏಸ್
ಓಕೆ ಏಸ್ ಕಾರ್ಡ್ಸ್ ಎಷ್ಟದ ನೋಡಿ ಟೋಟಲ್ ಫಸ್ಟ್ ಆಗಿ ಏಸ್ ಕಾರ್ಡ್ಸ್ ಎಷ್ಟದ 1 2 3 4 ಏಸ್ ಕಾರ್ಡ್ಸ್ 4 ಕಾರ್ಡ್ಸ್ ಇದಾವ ಅಂದ್ರೆ ನಾಟ್ ಏಸ್ ಅಂದ್ರೆ 52 ಅಲ್ಲಿ 4 ಕಾರ್ಡ್ಸ್ ತೆಗೆದ್ಬಿಟ್ರಿ ನಾಟ್ ಏಸ್ ಅಂದ್ರೆ ಏಸ್ ಆಗಿರಲ್ಲ ಅವು ಅಂದ್ರೆ 48 ಕಾರ್ಡ್ಸ್ ಇದ್ರೆ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ನಾಟ್ ಏಸ್ ಕಾರ್ಡ್ಸ್ ಆರ್ ಎಷ್ಟು ಬರುತ್ತೆ ನಮಗೆ 48 ಆಗುತ್ತೆ ಅಂದ್ರೆ ಏಸ್ ಕಾರ್ಡ್ಸ್ ಎಷ್ಟದು 4 ಇರ್ತವೆ ಆ 4 ತೆಗೆದ್ಬಿಟ್ರೆ 52 ಕಾರ್ಡ್ಸ್ ಅಲ್ಲಿ 4 ತೆಗೆದ್ರೆ ಉಳಿದಿದ್ದೇನು ನಮಗೆ 48 ಕಾರ್ಡ್ಸ್ ಇರ್ತವೆ ಸೊ ದಟ್ ವಿಲ್ ಬಿಕಮ್ ವಾಟ್ ನಮ್ಗೆ ಏನಾಗುತ್ತೆ ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಬಿ ಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್ ಅಂದರೆ ಎಷ್ಟಿದೆ ದಟ್ ಈಸ್ 48 ಡಿವೈಡೆಡ್ ಬೈ 52 ಓಕೆ ಸೊ ನಾವು ಯಾವ ಟೇಬಲಲ್ಲಿ ಬರುತ್ತೆ ನೋಡಿ ಸೊ ದಟ್ ಈಸ್ ವಿಲ್ ಬಿಕಮ್ ಕಟ್ ಆಸ್ ನಮ್ಗೆ 13 ಟೇಬಲ್ ಬರ್ತಾ 10 ಟೇಬಲ್ ಬರಲ್ಲ 12 ಟೇಬಲ್ ಬರಲ್ಲ ಅದಕ್ಕೆ 4 1 ಜಾ 4 2 ಜಾ ಸೊ ಇಲ್ಲಿ ಏನಾಗುತ್ತೆ 4 1 ಜಾ ಇಲ್ಲಿ 1 ಉಳಿಯುತ್ತೆ 4 3 ಜಾ ಸೊ 12 ಡಿವೈಡೆಡ್ ಬೈ 13 ಬರ್ತದೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನಾಟ್ ಏಸ್ ಕಾರ್ಡ್ ಎಷ್ಟು ಬರುತ್ತೆ 12 ಡಿವೈಡೆಡ್ ಬೈ 13 ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ ಜಸ್ಟ್ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ ಸೊ ಎ ಲೆಟರ್ ಚೂಸನ್ ಅಟ್ ರ್ಯಾಂಡಮ್ ಫ್ರಮ್ ದ ವರ್ಡ್ ಅಸಾಸಿನೇಷನ್ ಓಕೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಲೆಟರ್ ಈಸ್ ಎ ಓವಲ್ ಓಕೆ ಲೆಟರ್ ಈಸ್ ಎ ಓವೆಲ್ ಬರೋ ಚಾನ್ಸಸ್ ಎಷ್ಟು ಮತ್ತೆ ಅಂದ್ರೆ ಸೊ ನಮಗೆ ಒಂದು ವರ್ಡ್ ಇದೆ ಅಸಾಸಿನೇಷನ್ ಅದರಿಂದ ಒಂದು ಲೆಟರ್ ತೆಗಿತೀವಿ ಒಂದೇ ಲೆಟರ್ ತೆಗಿತೀವಿ ಅದು ಓವೆಲ್ ಆಗೋ ಚಾನ್ಸಸ್ ಎಷ್ಟು ಕಾನ್ಸನೆಂಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಹೇಳಿದ್ರೆ ಫಸ್ಟ್ ನೋಡಿ ಅದು ಲೆಟರ್ ಏನು ಕೊಟ್ಟಿದ್ರೆ ಬರ್ಕೊಳ್ಳಿ ಅಸಾಸಿನೇಷನ್ ಅಲ್ಲ ಅಸಾಸಿನೇಷನ್ ಅಂದ್ರೆ ಏನು ಅಸಾಸಿನೇಷನ್ ಈಸ್ ನಥಿಂಗ್ ಬಟ್ ನಮಗೆ ಕೊಲೆ ಮಾಡುವುದು ಅಂತ ಅರ್ಥ ಅಸಾಸಿನೇಷನ್ ಅಂದ್ರೆ ಏನು ಕೊಲೆ ಮಾಡೋದು ಬೇಕಾದ್ರೆ ನ್ಯೂಸ್ ಅಲ್ಲಿ ನೋಡ್ತೀರಾ ಸೊ ದಿಸ್ ಪರ್ಸನ್ ಈಸ್ ಅಸಾಸಿನೇಟೆಡ್ ಬೈ ದಟ್ ಪರ್ಸನ್ ಅಂತ ಹೇಳ್ತಾರೆ ಓಕೆ ಆ ಥರ ಅಸಾಸಿನೇಟೆಡ್ ಈಸ್ ನಥಿಂಗ್ ಬಟ್ ಕೊಲೆ ಮಾಡೋದು ಅಂತ ಅರ್ಥ ಅಸಾಸಿನೇಷನ್ ಟೋಟಲ್ ಎಷ್ಟು ಹೊಡೆದಾಗ ಟೋಟಲ್ ವರ್ಡ್ಸ್ ಎಷ್ಟಿದಾವೆ ಸಾರಿ ಟೋಟಲ್ ಲೆಟರ್ಸ್ ಎಷ್ಟಿದೆ ನಮಗೆ ಟೋಟಲ್ ಲೆಟರ್ಸ್ ಎಷ್ಟಿದೆ ಅಂದ್ರೆ 1 2 3 4 5 4 8 12 13 ಇದೆ ಟೋಟಲ್ ಲೆಟರ್ಸ್ ಎಷ್ಟು 30 ಇದೆ ಅದರಲ್ಲಿ ಓವೆಲ್ಸ್ ಎಷ್ಟಿದೆ ನಮಗೆ ಓವೆಲ್ಸ್ ಎ ಅನ್ನೋದು ಎಷ್ಟಿದೆ ಎ ಅನ್ನೋದು 3 ಟೈಮ್ಸ್ ಎ ಇದೆ 3 ಎಸ್ ಇದಾವೆ ನೆಕ್ಸ್ಟ್ ಐ ಎಷ್ಟಿದಾವೆ 2 ಐ ಇದಾವೆ 2 ಐಸ್ ಇದಾವೆ ನೆಕ್ಸ್ಟ್ ಓ ಅನ್ನೋದೇನಿದೆ ಒಂದೇ ಇದೆ ಓ ಒಂದಿದೆ ನೆಕ್ಸ್ಟ್ ಏನಿದೆ ಇದಾಯ್ತಾ ನೆಕ್ಸ್ಟ್ ಇದಾದ್ಮೇಲೆ ನಮ್ಗೆ ಕಾನ್ಸನೆಂಟ್ ಎಷ್ಟಿದೆ ಕಾನ್ಸನೆಂಟ್ ಎಷ್ಟಿದೆ ಅಂದರೆ ಸೊ ನಮ್ಗೆ ಟೋಟಲ್ ಆಗಿ ನೋಡಿ ಎಸ್ ಅನ್ನೋದು ಎಷ್ಟಿದೆ 4 ಟೈಮ್ಸ್ ಎಸ್ 4 ಟೈಮ್ಸ್ ಎಷ್ಟಿದಾವೆ ನೆಕ್ಸ್ಟ್ ಎನ್ ಅನ್ನೋದು ಎಷ್ಟಿದೆ 2 ಟೈಮ್ಸ್ ಇದೆ ಎನ್ ಅನ್ನೋದು ಎಷ್ಟಿದೆ 2 ಟೈಮ್ಸ್ ಎನ್ 2 ಎನ್ಸ್ ಅದಾಯ್ತಾ ನೆಕ್ಸ್ಟ್ ಟಿ ಅನ್ನೋದು ಒಂದ್ಸಲ ಇದೆ ಟಿ ಅನ್ನೋದು ಒಂದ್ಸಲ ಮತ್ತೆ ನೋಡಿ ಏನಾರ ಇದಾವ ಎನ್ ಮುಗೀತು ಟಿ ಮುಗೀತು ಓಕೆ ಎಷ್ಟು ಮುಗೀತು ನಾವು ಜಸ್ಟ್ ಇಲ್ಲಿ ಎಷ್ಟಿದಾವೆ ಇಲ್ಲಿ 4 6 7 ಪ್ಲಸ್ 3 6 ಮಾಡಿದೆ 13 ಟೋಟಲ್ 13 ಓಕೆ ಸೊ ನಾವು ನೋಡಿ ನಾವೇನು ಮಾಡೋಣ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಓವೆಲ್ ಕಂಡುಹಿಡಿಯೋಣ ಓಕೆ ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಓವೆಲ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಓವೆಲ್ ನಾನು ಟೋಟಲ್ ನಂಬರ್ ಆಫ್ ಓವೆಲ್ಸ್ ಎಷ್ಟಿದೆ ನಂಬರ್ ಆಫ್ ಓವೆಲ್ಸ್ ಅಂದ್ರೆ ನಮ್ಮ ಫೇವರಲ್ಲಿ ಎಷ್ಟು ಔಟ್ಕಮ್ಸ್ ಇದಾವೆ ನಮ್ಮ 6 ಇದಾವೆ ನಂಬರ್ ಆಫ್ ಓವೆಲ್ಸ್ divided by total number of letters okay so ನಮ್ಮ ನಂಬರ್ ಆಫ್ ಓವೆಲ್ಸ್ ಎಷ್ಟಿದೆ ನಮ್ಗೆ 6 ಇದಾವೆ ಯಾವ್ದಾರ 6 ಅಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಬಹುದು ಅದಕ್ಕೋಸ್ಕರ ದಿಸ್ ಇಸ್ 6 divided by 13 ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟು 13 ಸೊ ನಮಗೆ ಓವೆಲ್ ಬರೋ ಚಾನ್ಸಸ್ ಎಷ್ಟು 6 divided by 13 ಅದೇ ತರ ನಾವು ಕಾನ್ಸನೆಂಟ್ ಬರೋ ಚಾನ್ಸಸ್ ಎಷ್ಟು ಕಾನ್ಸನೆಂಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಕಾನ್ಸನೆಂಟ್ ಬರಬೇಕಂದ್ರೆ ಅದೇ ತರ ಏನು ಮಾಡಿ ನಂಬರ್ ಆಫ್ ಕಾನ್ಸನೆಂಟ್ಸ್ divided by number of consonant divided by total number of letters okay so now ನೋಡಿ total consonant ಎಷ್ಟಿದೆ ನಮಗೆ 7 ಇದಾವೆ 7 divided by 30 so this is what a probability of getting an vowel this is what probability of getting an consonant ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ ನೋಡಿ just write down okay so now we will go for next question ನೋಡಿ ಏನಿದೆ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಒಂದು ಫಾರ್ಮುಲಾ ಇದೆ ನೀವು ಪ್ರೀವಿಯಸ್ ಇಯರ್ಸ್ ಅಲ್ಲಿ ನಿಮ್ಗೆ ಇರ್ತಿತ್ತು ಸಿಲೆಬಸ್ ಬಟ್ ಅದು ಇಲ್ಲ ಈಗ
ಸೊ ನಾರ್ಮಲ್ ಆಗಿ ಸೆಟ್ಸ್ ಬಂದಾಗ ನಾವು ಯೂಸ್ ಮಾಡ್ತಿದ್ದೀವಿ ಫಾರ್ಮುಲಾ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಾವೇನು ಬರ್ತೀವಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ ಇನ್ ಪ್ರೆಸೆಂಟ್ ಇನ್ ಬಿ ಸೆಟ್ ಮೈನಸ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಅಂಡ್ ಬಿ ಓಕೆ ಇದನ್ನ ಕಂಡಿಬೇಕಂದ್ರೆ ಈ ಥರ ಬರ್ತೀವಿ ನಾವು ಫಾರ್ಮುಲಾ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಆರ್ ಬಿ ಅಂತ ಕೊಟ್ಟಾಗ ಇದು ಫಾರ್ಮುಲಾ ಇರ್ತಿತ್ತು ಓಕೆ ಸೊ ಬಟ್ ಅದನ್ನ ಪ್ರಾಬಬಿಲಿಟಿಯಲ್ಲೂ ಸೇಮ್ ಯೂಸ್ ಮಾಡ್ತೀವಿ ನಮಗೆ ಪ್ರಾಬಬಿಲಿಟಿಯಲ್ಲಿ ಸೇಮ್ ಯೂಸ್ ಮಾಡೋಕಂದ್ರೆ ಏನಾಗುತ್ತೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಏನು ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು ನೀವು ಕ್ವಶನ್ಸ್ ಸಾಲ್ವ್ ಮಾಡೋಕೆ ಮುಂದೆ ಕ್ವಶನ್ ಸಾಲ್ವ್ ಮಾಡೋಕೆ ಈ ಫಾರ್ಮುಲಾ ಗೊತ್ತಿರಬೇಕು ಆ್ಯಂಡ್ ಯು ನೋ ಜಸ್ಟ್ ಸಿ ವೆನ್ ಎವರ್ ದೇ ಹ್ಯಾವ್ ಗಿವನ್ ಪ್ರಾಬಬಿಲಿಟಿ ಆಫ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಎ ಆರ್ ಬಿ ಅಂತ ಕೊಟ್ಟಾಗ ಆರ್ ಅಂತ ಬಂದಾಗ ನಮ್ಗೆ ಏನು ನಥಿಂಗ್ ಬಟ್ ಆರ್ ಇಸ್ ನಥಿಂಗ್ ಬಟ್ ಯೂನಿಯನ್ ಅಂತ ಅರ್ಥ ಓಕೆ ಆರ್ ಇಸ್ ನಥಿಂಗ್ ಬಟ್ ಯೂನಿಯನ್ ಅಂತ ಆ್ಯಂಡ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಅಂತ ಅರ್ಥ ಸೊ ನಮ್ಗೆ ಎ ಆರ್ ಬಿ ಅಂತ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ ಎ ಯೂನಿಯನ್ ಬಿ ಬರೀಬೇಕು ನಮ್ಗೆ ಎ ಆರ್ ಬಿ ಅಂತ ನಥಿಂಗ್ ಬಟ್ ಏನು ಬರಬೇಕು ಎ ಯೂನಿಯನ್ ಬಿ ಬರಬೇಕು ಎ ಆ್ಯಂಡ್ ಬಿ ಬಂದ್ರೆ ಎ ಇಂಟರ್ಸೆಕ್ಷನ್ ಬರಬೇಕು ಇದನ್ನ ಎ ಆರ್ ಬಿ ಅಂತ ಕೊಟ್ಟಿದ್ರೆ ಇದನ್ನ ಹೆಂಗೆ ಬರೀಬೋದು ಎ ಯೂನಿಯನ್ ಬಿ ಅಂತ ಬರೀಬೋದು ಅದೇ ಥರ ಎ ಇಂಟರ್ಸೆಕ್ಷನ್ ಬಿ ಅಂತ ಅಂದಾಗ ಸೊ ಎ ಆ್ಯಂಡ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂತ ಅರ್ಥ ಇದು ಗೊತ್ತಿರಬೇಕು ನಿಮಗೆ ಓಕೆ ಇದು ಫಾರ್ಮುಲಾ ನಿಮಗೆ ಭಾಳ ಇಂಪಾರ್ಟೆಂಟ್ ಇದು ಫಾರ್ಮುಲಾ ಗೊತ್ತಿರಬೇಕು ನಮ್ಮ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಓಕೆ ಇದು ಗೊತ್ತಿರಬೇಕು ಇಷ್ಟ ಆಯ್ತಾ ನೆಕ್ಸ್ಟ್ ಏನು ಇಫ್ ದೇ ಹ್ಯಾವ್ ಗಿವನ್ ಪ್ರಾಬಬಿಲಿಟಿ ಆಫ್ ನಾಟ್ ಎ ಅಂತ ಕೂಡ ಪ್ರಾಬಬಿಲಿಟಿ ಆಫ್ ನಾಟ್ ಇಸ್ ನಥಿಂಗ್ ಬಟ್ ವಾಟ್ ಸೊ ನಾವು ಒಂದರಲ್ಲಿ ಏನು ಮಾಡ್ಬೇಕು ನಾವು ಪ್ರಾಬಬಿಲಿಟಿ ಆಫ್ ಎನ ಕಳಿಬೇಕು ಒಂದರಲ್ಲಿ ಪ್ರಾಬಬಿಲಿಟಿ ಆಫ್ ಎನ ಕಳಿಬೇಕು ದೆನ್ ಇಟ್ ವಿಲ್ ಗೆಟ್ ಎ probability of not a is nothing but ಒಂದರಲ್ಲಿ probability of a ನ ಕಳೆದ್ರೆ then it is probability of not a ಬರುತ್ತೆ ಓಕೆ ಎಷ್ಟು ಗೊತ್ತಿರಬೇಕು ನೀವು ಎಷ್ಟು ಕೊಟ್ಟಿದ್ರೆ ಸೊ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ಸ್ ನಾವು ಓಕೆ ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ ನೋಡಿ ಗಿವನ್ ಪಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 3/5 ಪಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 1/5 find the probability of a or b so a or b is nothing but what a or b ಅಂದ್ರೆ ಏನು that is probability of a or b ನಾನು ಈಗಾರ ಹೇಳಿದ್ದೆ ಸೊ ನಮಗೆ a or b ಅಂತ ಕೊಟ್ಟಿದ್ರೆ ಯೂನಿಯನ್ ಅಂತ ಅರ್ಥ ಸೊ probability of a union b that is equal to probability of a union b that is equal to ನಮಗೆ ಏನು ಬರುತ್ತೆ ನಮ್ಮ ಫಾರ್ಮುಲಾ ಈಗಾರ ಹೇಳಿದ್ದೆ ನೋಡಿ probability of a union b that is equal to probability of a plus probability of b minus of probability of a intersection b now what they have asked to find what is a or b ಇದು ಕಂಡುಹಿಡಿಯೋಕೆ a union b ಕಂಡುಹಿಡಿಯಬೇಕು ಅಂತ ಹೇಳಿದ್ರು ನಾವು probability of a ಕೊಟ್ಟಿದ್ದಾರೆ probability of b ಕೊಟ್ಟಿದ್ದಾರೆ what about probability of a intersection b ಅವ್ರು ಕೊಟ್ಟಿದ್ದಾರೆ a and b are mutually exclusive ಮೀನಿಂಗ್ ಏನಂದ್ರೆ mutually exclusive events ಅಂದ್ರೆ ಏನು a ಮತ್ತೆ b ನ ಇಂಟರ್ಸೆಕ್ಷನ್ ಮಾಡಿದಾಗ ಓಕೆ a ಮತ್ತೆ b ಇವೆಂಟ್ ನ ಇಂಟರ್ಸೆಕ್ಷನ್ ಮಾಡಿದಾಗ ಅದರದ್ದು ಔಟ್ಕಮ್ಸ್ ಏನು ಬರುತ್ತೆ ನಮಗೆ ಎಂಪ್ಟಿ ಸೆಟ್ ಬರುತ್ತೆ ಓಕೆ ಅದರದ್ದು ಔಟ್ಕಮ್ಸ್ ಏನು ಬರುತ್ತೆ ಎಂಪ್ಟಿ ಸೆಟ್ ಬರುತ್ತೆ ದಟ್ ಈಸ್ ವೈ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಬಂದಾಗ ಅವೆರಡು ನಡುವೆ ಇಂಟರ್ಸೆಕ್ಷನ್ ಮಾಡಿದಾಗ ಎಂಪ್ಟಿ ಸೆಟ್ ಬರುತ್ತೆ ದಟ್ ಈಸ್ ವೈ ದಟ್ ಈಸ್ ಎಂಪ್ಟಿ ಸೆಟ್ ಅಂತ ಬರ್ಕೊಳ್ಳಿ ಸೊ ನಮ್ಗೆ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಎಷ್ಟಿದೆ ನಮಗೆ ದಟ್ ಈಸ್ 3/5 ಇದೆ 3/5 ಬರ್ಕೊಳ್ಳಿ ಪ್ಲಸ್ ಏನಾಗುತ್ತೆ ನಮಗೆ 3/5 ಇದೆ ನೆಕ್ಸ್ಟ್ ಇದು ಪಿ ಆಫ್ ಬಿ ಎಷ್ಟಿದೆ ನಮಗೆ ದಟ್ ಈಸ್ 1/5 ಇದೆ 1 ಬರ್ಕೊಳ್ಳಿ ಮೈನಸ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಅದು 0 ಆಗುತ್ತೆ ದಟ್ ಈಸ್ ವೈ ಎಂಪ್ಟಿ ಸೆಟ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 0 ಆಗುತ್ತೆ ದಟ್ ಅದಕ್ಕೋಸ್ಕರ ಪ್ರಾಬಬಿಲಿಟಿ ಏನಾಗುತ್ತೆ 0 ಸೊ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ದಿಸ್ ವಿಲ್ ಬಿಕಮ್ 4/5 ಆಗುತ್ತೆ ಓಕೆ ಡಿನಾಮಿನೇಟರ್ ಸೇಮ್ ಇದೆ ನ್ಯೂಮರೇಟರ್ನ ಆ್ಯಡ್ ಮಾಡಿಬಿಡಿ 4/5 ಆಗುತ್ತೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬಂತು 4/5 ಓಕೆ ಇಷ್ಟು ನೋಡಿ ಇಷ್ಟು ಆನ್ಸರ್ ಎ ಯೂನಿಯನ್ ಬಿ ನಮ್ಗೆ ಆನ್ಸರ್ ಬಂದಿತ್ತು 4/5 ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ ಓಕೆ ಇಟ್ಸ್ ರೈಟ್ ಡೌನ್ Okay, so now we will go for next type of question ನೋಡಿ ಏನಿದೆ a and b are two events such that p of a is equal to 0.54 p of a that is equal to ಎಷ್ಟು ಕೊಟ್ಟಿದ್ರೆ p of a that is equal to 0.54 next p of b that is equal to 0.69 next p of a intersection b that is equal to p of a intersection b that is equal to ನಮಗೆ ಎಷ್ಟು ಕೊಟ್ಟಿದ್ರೆ 3.35 ಓಕೆ ಇಷ್ಟು ಕೊಟ್ಟಿದ್ದಾರೆ ಇದನ್ನು ಸಾಲ್ವ್ ಮಾಡಬೇಕು ವಾಟ್ ವಿ ಹ್ಯಾವ್ ಟು ಫೈಂಡ್ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರಾ ಓಕೆ ವಿಚ್ ಮೀನ್ಸ್ ಇದು ಯೂನಿಯನ್ ಆಗ್ಬೋದು ಪಿ ಆಫ್ ಎ ಯೂನಿಯನ್ ಓಕೆ ಸೊ ಯೂನಿಯನ್ ಕಡೆ ಪಿ ಆಫ್ ಎ ಯೂನಿಯನ್ ಬಿ ಕಂಡುಹಿಡಬೇಕು ಪಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಯು ನೋ ದ ಫಾರ್ಮುಲಾ
ದಟ್ ಈಸ್ ಪಿ ಆಫ್ ಎ ಯೂನಿಯನ್ ಬಿ ಕಂಡುಹಿಡಬೇಕು. ಓಕೆ, ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಪಿ ಆಫ್ ಎ ಯೂನಿಯನ್ ಬಿ. ಫಾರ್ಮುಲಾ ಗೊತ್ತಿದ್ರೆ ಸಾಕು ಇದೆಲ್ಲ. ಓಕೆ, ಸೊ ಪಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, ದಟ್ ಈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ, ಪಿ ಆಫ್ ಬಿ 0.54 ಕೊಟ್ಟಿದ್ದಾರೆ, 0.54 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 0.69 ಬರ್ಕೊಳ್ಳಿ, 0.69 ಮೈನಸ್ ಆಫ್ ಪಾಯಿಂಟ್ ಎ ಇಂಟರ್ಸೆಕ್ಷನ್ ಬಿ. ಪಾಯಿಂಟ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ, 0.35. ಓಕೆ, ಸೊ 0.54 ಅಲ್ಲಿ 0.54 ಇದನ್ನ 0.69 0.35 ಕಳಿರಿ ಎಷ್ಟು ಬರುತ್ತೆ ನಮಗೆ, ದಟ್ ಈಸ್ 9 and 5 ಹೋದಾಗ 4 ಆಗುತ್ತೆ, 0.6 ದಟ್ ಈಸ್ 34. ಓಕೆ, ದಟ್ ಏನಿರುತ್ತೆ 0.34 ಬರುತ್ತೆ ನಮಗೆ. 0.69 ಅಲ್ಲಿ 0.35 ಕಳೆದ್ರೆ 0.34 ಬರುತ್ತೆ. ಇವೆರಡು ಆ್ಯಡ್ ಮಾಡಿಸಿ, ಇವೆರಡು ಆ್ಯಡ್ ಮಾಡಿದ್ರೆ 0.88 ಬರುತ್ತೆ. ಓಕೆ, ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಎಷ್ಟು ಬಂದಿದೆ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಅಂದರೆ 0.88 ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ನೋಡಿ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಸೇಮ್ ಎಕ್ಸಾಕ್ಟ್ಲಿ ಪ್ರಾಬಬಿಲಿಟಿ ಆಫ್ ಎ ಕೊಟ್ಟಿದ್ರೆ, ಪ್ರಾಬಬಿಲಿಟಿ ಆಫ್ ಬಿ ಕೊಟ್ಟಿದ್ರೆ, ಬಟ್ ಇಲ್ಲಿ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ರು. ನಾವೇನು ಕಂಡು ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಕಂಡುಹಿಡಬೇಕು. ಪ್ರಾಬಬಿಲಿಟಿ ಆಫ್ ಎ ಆ್ಯಂಡ್ ಬಿ ಕಂಡುಹಿಡಬೇಕು. ಸೊ ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಬೇಕಂತ ಅರ್ಥ. ಎ ಆ್ಯಂಡ್ ಬಿ ಅಂದ್ರೇನು, ಎ ಇಂಟರ್ಸೆಕ್ಷನ್ ಬಿ ಅಂತ ಅರ್ಥ. ಅವ್ರು ಏನೇನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 0.5 ಆಗುತ್ತೆ. ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 0.35 ಆಗುತ್ತೆ. ಓಕೆ, ಸೊ ದೇ ಹ್ಯಾವ್ ಗಿವನ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 0.7 ಆಗುತ್ತೆ. ಇಷ್ಟಿದೆ. ಸೊ ನಾವು ಯು ಜಸ್ಟ್ ಯು ನೋ ದ ಫಾರ್ಮುಲಾ, ದಟ್ ಈಸ್ ಏನು, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಷ್ಟು ಫಾರ್ಮುಲಾ ಗೊತ್ತಿದೆ. ಸೊ ಬಟ್ ಏನು, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎ ಇಂಟರ್ಸೆಕ್ಷನ್ ಬಿ ಕಂಡು. ಅದಕ್ಕೋಸ್ಕರ ಈ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ನ ಈ ಕಡೆ ತಾನೆ. ಓಕೆ, ಮೈನಸ್ ಇದನ್ನ ಈ ಕಡೆ ತಂದು ಇದನ್ನ ಪ್ಲಸ್ ಇದೆ, ಇದು ಆ ಕಡೆ ತೊಗೊಂಡು ಅವಾಗ ಮೈನಸ್ ಆಗುತ್ತೆ. ಇದು ಮೈನಸ್ ಇದು ಈ ಕಡೆ ತಂದ್ರೆ ಏನಾಗುತ್ತೆ, ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಓಕೆ, ಇದು ಹೆಂಗಿದೆ ಹಂಗೆ ಬಿಡ್ರಿ, ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ. ಇಲ್ಲಿ ಇದು ಪ್ಲಸ್ ಇದೆ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ಓಕೆ, ನಾವು ನೋಡಿ ಇದನ್ನ ಸಾಲ್ವ್ ಮಾಡಿ ಏನು ಬರುತ್ತೆ ನಮಗೆ, ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ 0.5 ಇದೆ, 0.5 ಬರ್ಕೊಳ್ಳಿ. ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ, ನಮ್ಮ ಪ್ರಾಬಬಿಲಿಟಿ ಆಫ್ ಬಿ ಇಸ್ 0.35 ಇದೆ, 0.35 ಬರ್ಕೊಳ್ಳಿ. ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ ನಮಗೆ, ಯೂನಿಯನ್ ಬಿ ದಟ್ ಈಸ್ 0.7. ಇವೆರಡು ಆ್ಯಡ್ ಮಾಡಿ. ಸೊ ನಮ್ಗೆ ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಬಟ್ ಈಸ್ 0.85 ಆಗುತ್ತೆ. 0.85 ಮೈನಸ್ 7 ಮಾಡಿದಾಗ ಏನಾಗುತ್ತೆ, 0.7 ಮಾಡಿದಾಗ ಎಷ್ಟಾಗುತ್ತೆ ನನಗೆ 0.15 ಆಗುತ್ತೆ. ಸೊ ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟಿತ್ತು, 0.15. ಎಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ನೋಡಿ ಜಸ್ಟ್. ಓಕೆ, ರೈಟ್ ಡೌನ್. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಈ ಲಾಸ್ಟ್ ಕ್ವಶನ್ ನೋಡಿ, ಈ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಆಲ್ಮೋಸ್ಟ್ ಈ ಥರದ ಕ್ವಶನ್ಸ್ ಕೇಳೋದು. ಈ ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಸಾಕು, ನೀವು ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ನೀವು ತಗೋಬೋದು. ಓಕೆ, ನಾವು ಜಸ್ಟ್ ಏನಿದೆ ಎ ಆ್ಯಂಡ್ ಬಿ ಅಂತ ಇವೆಂಟ್ಸ್ ಸಚ್ ದಟ್ ಪಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ 0.42 ಕೊಟ್ಟಿದ್ರು. ಪ್ರಾಬಬಿಲಿಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ, ದಟ್ ಈಸ್ 0.42 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 0.48 ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು 0.16 ಅಂತ ಕೊಟ್ಟಿದ್ದಾರೆ. ನಾವು ಏನೇನು ಕಂಡಿಡಬೇಕು, ಸೊ ಫಸ್ಟ್ ಏನಿದೆ ಪ್ರಾಬಬಿಲಿಟಿ ಆಫ್ ನಾಟ್ ಎ ಕಂಡಿಡಬೇಕು, ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಕಂಡಿಡಬೇಕು. ಸೊ ನಾವು ಜಸ್ಟ್ ಫಸ್ಟ್ ಏನಿದೆ ಪ್ರಾಬಬಿಲಿಟಿ ಆಫ್ ಎ ಆರ್ ಅಂದ್ಬಿಟ್ಟು ಪ್ರಾಬಬಿಲಿಟಿ ಆಫ್ ನಾಟ್ ಎ ಕಂಡಿಡಿಯೋಣ. ಓಕೆ, ಪ್ರಾಬಬಿಲಿಟಿ ಆಫ್ ನಾಟ್ ಎ ಇಸ್ ನಥಿಂಗ್ ಬಟ್ ನಾನು ಹೇಳಿದ್ದೀನಿ ಅವಾಗಲೇ, ನಾಟ್ ಎ ಅಂದರೆ ಏನು ಮಾಡಬೇಕು, ಒಂದರಲ್ಲಿ ಪ್ರಾಬಬಿಲಿಟಿ ಆಫ್ ಎನ ಕಳಿಬೇಕು. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಎ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ನಾಟ್ ಎ ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ. ಓಕೆ, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನಮಗೆ, ಪ್ರಾಬಬಿಲಿಟಿ ಆಫ್ ಎಷ್ಟಿದೆ 0.42 ಇದೆ, ರೇಟೆಡ್ 0.42. 1 ಮೈನಸ್ 0.42 ಮಾಡಿದ್ರೆ ಎಷ್ಟಾಗುತ್ತೆ, 1 ಮೈನಸ್ 0.42 ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 0.58 ಆಗುತ್ತೆ. ಓಕೆ, ಪ್ರಾಬಬಿಲಿಟಿ ಆಫ್ ನಾಟ್ ಎ ಎಷ್ಟಾಗುತ್ತೆ, 0.58 ಆಗುತ್ತೆ. ಓಕೆ, ಇಷ್ಟು ಸಹ ಇದು ಆಯ್ತಾ, ಇದಾಯಿತು ಪ್ರಾಬಬಿಲಿಟಿ ಆಫ್ ನಾಟ್ ಎ ಆಯ್ತು. ಈಗ ನಾವೇನು ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ. ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ನಮ್ಮ ಫಾರ್ಮುಲಾ ಗೊತ್ತಿದೆ ಆಲ್ರೆಡಿ. ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಈಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಂತ. ಈ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಏನು ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು
ಇದು ಫಾರ್ಮುಲಾ ನೀವು ಪ್ರಾಬಬಿಲಿಟಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಪ್ರಾಬಬಿಲಿಟಿ ಆಫ್ ಎ ಎಷ್ಟು ಕೊಟ್ಟಿದ್ರೆ ನಮಗೆ 0.42 ಕೊಟ್ಟಿದ್ರೆ 0.42 ಬರ್ಕೊಳ್ಳಿ. ಅದೇ ಥರ ನೋಡಿ ಪ್ರಾಬಬಿಲಿಟಿ ಆಫ್ ಬಿ ಎಷ್ಟು ಕೊಟ್ಟಿದ್ರೆ, ಪ್ರಾಬಬಿಲಿಟಿ ಆಫ್ ಬಿ ನಮಗೆ 0.48 ಕೊಟ್ಟಿದ್ರೆ 0.48 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ನಮಗೆ ಎ ಇಂಟರ್ಸೆಕ್ಷನ್ ಬಿ 0.16 ಕೊಟ್ಟಿದೆ, 0.16 ಬರ್ಕೊಳ್ಳಿ. ಅದು 0.48 ಅಲ್ಲಿ 0.16 ಕಳೆದ್ರೆ ಎಷ್ಟಾಗುತ್ತೆ, ದಟ್ ಈಸ್ ಇಲ್ಲಿ 2 ಆಗುತ್ತೆ, ಇಲ್ಲಿ 3 ಆಗುತ್ತೆ, 0.32 0.42 ಇದನ್ನ ಆ್ಯಡ್ ಮಾಡಿ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4 ಆಗುತ್ತೆ, 74 ದಟ್ ಈಸ್ 0.7 ಆಗುತ್ತೆ. ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಥವಾ ಎ ಆರ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 0.7. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್ ನೋಡಿ ಈಸಿಯಾಗಿ ಬರ್ತವೆ. ಓಕೆ, ಸೊ ಈ ಕ್ವಶನ್ಸ್ನ ನಾವು ಬೇಕಾದ್ರೆ ಬರ್ಕೊಳ್ಳಿ ಫಸ್ಟು. ಓಕೆ, ಇಷ್ಟು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿಬಿಟ್ರೆ ಸಾಕು. ಸೊ ಪ್ರಾಬಬಿಲಿಟಿಯಿಂದ 2 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಬರ್ತವೆ. ಅದಕ್ಕೋಸ್ಕರ ನೀವು ನೋಡಿ ಎಲ್ಲ ಕ್ವಶನ್ಸ್ನ ನೀವು ಎಲ್ಲಿ ಅರ್ಥ ಆಗಲ್ಲ ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋನ ಹಿಂದೆ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.